ಮಾಹಿತಿಗಾಗಿ ಮುಂಬೈನ ಭೂಗತ ಲೋಕದ ಪಾತಕಿಗಳ ಕಥೆಯನ್ನಾಧರಿಸಿ ಮೂಡಿಬಂದಿರುವ ಚಿತ್ರ ಮುಂಬೈ. ಹೆಸರಿಗೆ ತಕ್ಕಂತೆ ಇದು ವಲಸೆ ಯುವಕನೊಬ್ಬನ ಪ್ರೇಮ ಕಥೆಯನ್ನಾಧರಿಸಿದ ಚಿತ್ರ. ಇಂಥ ಒಂದು ಪಕ್ಕಾ ಕಮರ್ಷಿಯಲ್ ಚಿತ್ರ ಮುಂಬೈ ಇಂದು 250ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿದೆ. चश्मा लगाया तो बच्चन नहीं बन सकता है. ಮುಂಬೈ ಸಿನಿಮಾ ಇವತ್ತು ಗ್ರ್ಯಾಂಡ್ ಓಪನಿಂಗ್ ಸಿಕ್ಕಿದೆ. ಸಿನಿಮಾದ ಹೀರೋ ಡಾರ್ಲಿಂಗ್ ಕೃಷ್ಣ ಇವತ್ತು ನಮ್ಮ ಜೊತೆ ಇದ್ದಾರೆ. ಸಿನಿಮಾ ನೋಡಿದ್ದಾರೆ, ಪ್ರೇಕ್ಷಕರ ಜೊತೆ ಏನಂತಾರೆ ಕೇಳೋಣ. ಹಾಂ ಸರ್, ಸಿನಿಮಾ ನೋಡಿದ್ದೀರಾ ಇವತ್ತು? ಅಷ್ಟೇ ಫಸ್ಟ್ ಶೋ ಹೆಂಗೆ ಅನಿಸ್ತಿದೆ? ತುಂಬ ಖುಷಿ ಆಗಿದೆ. ನಾನು ಸಿನಿಮಾ ನೋಡಿರಲಿಲ್ಲ ಮುಂಚೆ. ನಾನು ಫಸ್ಟ್ ಟೈಮ್ ಜನಗಳ ಜೊತೆ ಕೂತ್ಕೊಂಡು ನೋಡ್ತಿದ್ದೆ. ಅಂದರೆ ಪ್ರತಿಯೊಂದು ನಮ್ಮ ಡೈರೆಕ್ಟರ್ ಏನೇನು ಅಂದ್ಕೊಂಡಿದ್ರು, ಯಾವ ಇದರಲ್ಲಿ ಮೂಮೆಂಟಲ್ಲಿ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲೂ ಅಷ್ಟೇ ಸಾಕಷ್ಟು ವಾದಗಳಿತ್ತು ನಂದು ಅವ್ರದ್ದು. ಸರ್ ನಾವು ಬೇರೆ ಥರ ಎಂಡಿಂಗ್ ಕೊಡೋಣ ಅಂತ, ಅವ್ರ ಥರ ಎಂಡಿಂಗ್ ಕೊಡೋಣ ಅಂತ. ಐ ಥಿಂಕ್ ಕ್ಲೈಮ್ಯಾಕ್ಸ್ ಪೋರ್ಷನಲ್ಲಿ ಎಲ್ಲ ಬಂದು ನಿಂತು ಎಲ್ಲ ನಿಂತು ಮತ್ತೆ ನೋಡೋಕೆ ಸ್ಟಾರ್ಟ್ ಮಾಡಿದ್ರು ಅಲ್ಲಿ. ಸೊ ಇದೆಲ್ಲ ನೀಟಾಗಿ ತುಂಬ ಚೆನ್ನಾಗಿ ಹಿಡಿದಿಟ್ಟಿದೆ ಅಂತ ಅನ್ಸುತ್ತೆ. ಸೊ ಡೆಫಿನೆಟ್ ತುಂಬ ಖುಷಿ ಇದೆ. ಹಾಂ ಸರ್, ಇನ್ನು ಹೀರೋಯಿನ್ ತೇಜು ಫಸ್ಟ್ ಟೈಮ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದಾರೆ. ಅವ್ರದ್ದೊಂದು ಪಾತ್ರ ಆಗಲಿ, ಇನ್ನೊಂದು ಈ ಕ್ಲೈಮ್ಯಾಕ್ಸ್ ಶೂಟಿಂಗ್ನಲ್ಲಾಗಲಿ ನಿಮ್ಮದೊಂದು ಫೈಟ್ ಆಗಿರ್ಬೋದು, ಅವ್ರಿಗೆ ಆ ಥರ ಸಪೋರ್ಟು ಹೆಂಗೆ ಮಾಡಿದ್ದೀರಾ ಸರ್? ಐ ಥಿಂಕ್ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ನನ್ನ ಇವತ್ತು ನೋಡಿದಾಗ ಭಾಳ ಖುಷಿ ಆಯಿತು. ಯಾಕಂದರೆ ಮೊದಲನೇ ಸಿನಿಮಾ ಅಂತ ಅನಿಸಲ್ಲ ಅವ್ರದ್ದು. ಸೊ ತುಂಬ ಚಿತ್ರಗಳು ಮಾಡಿರೋ ಒಂದು ಏನೋ ಮೆಚ್ಯೂರಿಟಿ ಅವರು ಮೊದಲನೇ ಸಿನಿಮಾದಲ್ಲಿ ಕಾಣಿಸುತ್ತೆ. ಐ ಥಿಂಕ್ ವಂಡರ್ಫುಲ್ ಆ್ಯಕ್ಟ್ರೆಸ್. ತುಂಬ ಲಾಂಗ್ ವೇ ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿ. ಇನ್ನು ಡೈರೆಕ್ಟರ್ ಕಡೆ ಒಂದು ರಮೇಶ್ ಅವರು AK-47 ಆದಮೇಲೆ ಇದೊಂದು ಭರ್ಜರಿ ಓಪನಿಂಗ್ ಅಂತಲೇ ಸಿಗ್ಬೋದು ಮುಂಬೈ ಅವ್ರಿಗೆ. ಅವ್ರ ಬಗ್ಗೆ ಸರ್? ರಮೇಶ್ ಅವರು ಆ್ಯಕ್ಚುಲಿ ಶಿರ್ಡಿಲಿದ್ದಾರೆ. ಶಿರ್ಡಿಗೆ ಅಂದರೆ ರಿಲೀಸ್ ಟೈಮಲ್ಲಿ ಶಿರ್ಡಿಗೆ ಹೋಗ್ತೀನಿ ಅಂತ ತರಿಸ್ಕೊಂಡಿದ್ರು. ಸೊ ಆದಷ್ಟು ಬೇಗ ಬನ್ನಿ ಸರ್, ಇಲ್ಲೆಲ್ಲ ನಿಮ್ಗೆ ಕಾಯ್ತಾ ಇದ್ದಾರೆ. ಸೊ ಬೇಗ ಬನ್ನಿ. ಇನ್ನು ನಿಮಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂದರೆ ಮುಕ್ಕೊಟ್ಟಿ ನಿರ್ಮಾಪಕ ಅಂತಲೇ ಹೇಳ್ಬೋದು. ರಾಮು ಬ್ಯಾನರ್ ಅಂದರೆ ಒಂದು ಒಳ್ಳೆ ಒಪಿನಿಯನು ಇದೆ. ಇವಾಗ ರಾಮು ಬ್ಯಾನರಲ್ಲೂ ಕೆಲಸ ಮಾಡಿದ್ದಕ್ಕೆ ನಿಮ್ಮದೊಂದು ಈಗ ತೆರೆ ಮೇಲೆ ನೋಡಿದ್ವಿ ಅಂದರೆ ಅದ್ದುರಿತನ, ರಿಚ್ನೆಸ್ ಎಲ್ಲ ಪ್ರತಿಯೊಂದು ಐ ಥಿಂಕ್ ಭಾಳ ಖುಷಿಯಾಗುತ್ತೆ. ಯಾಕಂದರೆ ಒಂದು ಆ್ಯಕ್ಷನ್ ಸಿನಿಮಾನ ಅವ್ರ ಥರ ಅವರಷ್ಟು ಚೆನ್ನಾಗಿ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಪ್ರತಿಯೊಂದು ಫ್ರೇಮಲ್ಲೂ ರಿಚ್ನೆಸ್ಸು ಕೊಟ್ಟಿದ್ದಾರೆ ರಾಮು ಸರ್. ಐ ಥಿಂಕ್ ಥ್ಯಾಂಕ್ಸ್ ಎಲ್ಲ ಕೆಲಸ ಕೊಡ್ತೀನಿ ರಾಮು ಸರ್ಗೆ ಮುಖಾಂತರ. ಆ್ಯಂಡ್ ನನಗೆ ಒಂದು ಆ್ಯಕ್ಷನ್ ಪಕ್ಕ ಒಂದು ಆ್ಯಕ್ಷನ್ ಏನಂತ ಟ್ರಾನ್ಸ್ಫಾರ್ಮೇಷನ್ನು. ಸೊ ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು. ಇದಿಷ್ಟು ಮನದಾಳದ ಡಾರ್ಲಿಂಗ್ ಕೃಷ್ಣ ಮಾತಾಗಿತ್ತು. ಕ್ಯಾಮ್ರಾಮನ್ ನಂದೀಶ್ ಜೊತೆ ಕೌಶಿಕ್, ಮಯೂರ ನ್ಯೂಸ್, ಬೆಂಗಳೂರು.